ಒತ್ತೋತ್ಸಾನ್ ಅವರು ನನಗೆ ಹಾಂ, ಮೂವಿಯ ಡಿಕ್ಷನರಿ ಇದೆ ಮೂವಿಯ ಮೂವಿ ಅಲ್ಲ, ಮ್ಯಾಗ್ಝಿನ ಹೇಗೋ ಅಂದರೆ ಇಂಗ್ಲೀಷ್ನ ಡಿಕ್ಷನರಿ. ಸಾರಿ 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 ಕನ್ಫ್ಯೂಸ್ ಆಗುತ್ತೆ, ಹೌದು. ಇಂಗ್ಲಿಷ್ನ ಡಿಕ್ಷನರಿಯನ್ನು ಕೊಟ್ಟರು. ಎಸ್, ಹಾಗೆ ಮಾಸ್ಟ ಬರಲ್ಲ, ಕೊಟ್ಟರು. ಎಸ್. ನೆಕ್ಸ್ಟು ಯಾರು? ಓಕೆ, ರಘು ಸರ್. ವತಾಶಿವ ಕರುಣಾಸಾನಿ ದೈಗಕುವು ಒನ್ನಾಯಿ ಹಾಂ, ಎಸ್, ಅನ್ನಾಯಿ. ಅನಾಯ್ ಅನಾಯಿಸಿತೆ. ಹಾಂ, ಇದು ಯಾವುದಾಗುತ್ತೆ ಕನ್ನಡದಲ್ಲಿ ಹೇಳ್ತೀರಾ ಇಲ್ಲಿ ತನಕ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ನಾನು ಕರುಣಾಸನ್ ಹತ್ರ ಇವರಿಂದ ಕರುಣಾಸನಿಂದ ಹಾಂ, ದೈಗಕು ಅಂದರೆ ಯೂನಿವರ್ಸಿಟಿಯನ್ನು ನಾನು ತೋರಿಸ್ಕೊಂಡೆ. ತೋರಿಸ್ಕೊಂಡೆ. ಹಾಂ, ಇಲ್ಲ ಅದು ಬರುತ್ತೆ. ಪ್ರೇಮಸ್ತ ಹಾಂ, ಮೊರಾಯಿ ಮಸ್ತ. ಸ್ವೀಕರಿಸ್ತೇನೆ. ಹಾಂ, ಸ್ವೀಕರಿಸ್ದೆ, ಮಾಡಿಸ್ಕೊಂಡೆ ಅಂತ ಆ ಕೆಲಸನ. ಹಾಂ, ಕುರೆ ಮಸ್ತ ಅಂದರೆ ಅವ್ರು ಮಾಡಿಕೊಟ್ರು. ಅನ್ನಾಯಿ ಅಂದರೆ ಅದೇ ತೋರಿಸ್ಕೊಳೋದು ಅಂತ. ಕಾಲೇಜು ನೀವು ಹೊಸ್ದಾಗಿ ಬಂದಿರ್ತೀರಾ, ಕಾಲೇಜ್ ಬಗ್ಗೆ ಏನೂ ಗೊತ್ತಿರಲ್ಲ, ಎಲ್ಲಿ ಹೋಗೋದು, ಎಲ್ಲಿ ಬರೋದು, ಟಾಯ್ಲೆಟ್ ರೂಮು, ಕ್ಯಾಂಪಸ್ಸು ಏನೂ ಗೊತ್ತಿರಲ್ಲ. ಆವಾಗ ಇದನ್ನು ಅದೇ ತೋರಿಸ್ಕೊಂಡೆ ಅಂತ. ಅನ್ನಾಶಿಮಸ್ ಅಂದರೆ ತೋರಿಸ್ತೀನಿ ಅಂತ. ಅನ್ನಾಯಿಸ್ತೆ ಮೊರಾಯಿ ಮಸ್ತ. ಎಸ್. ಓಕೆ, ನೆಕ್ಸ್ಟ್ ಚಿತ್ರ ಸರ್. ಯಸುಮಿನೋ ಹಿ ಒತ್ತೋವಾ ಯೋಕು ರ್ಯೋರಿಯೋ ಸುಕುತೆ ಕುರೆ ಮಾಷ್ಟ. ಹಾಂ ಹಾಂ, ನೋಡಿ, ಪಾಸ್ಟ್ ಅಲ್ಲ, ಸುಕುತೆ ಕುರೆ ಮಾಷ್ಟ. ಅರ್ಥ? ರಜದ ದಿನ ಹಸ್ಬೆಂಡು ಯೋಕು ಯಾವಾಗಾದ್ರೂ ಆಫನ್ ಹಾಂ 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 ಆಫನ್ ಅಡುಗೆಯನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಎಸ್, ಅವ್ರು ಮಾಡಿಕೊಡ್ತಾರೆ. ಎಸ್, ರಜೆ ದಿನ. ಇನ್ನು ಉಳ್ಕಿದಿನೆಲ್ಲ ನೀವು ಮಾಡ್ತಾರೆ. ಮಾಡ್ಕೊಡ್ತಾರೆ. ಹಾಂ, ನೀವೆಲ್ಲ ಮಾಡ್ತಿರ್ತೀರ ವೀಕ್ಡೇಸು, ವೀಕೆಂಡು ಯಾವುದೋ ರಜಾ ಬಂದಿರುತ್ತೆ, ಅವಾಗ ಇವ್ರಿಗೆ ಅನಿಸುತ್ತೆ, ಅಯ್ಯೋ ಎಷ್ಟೊಂದು ಮಾಡಿಕೊಡ್ತಾರೆ ನಮ್ಮ ಹೆಂಡ್ತಿ ನನಗೋಸ್ಕರ, ಒಂದಿನ ಆದರೂ ಮಾಡಿಕೊಡ್ಬಾರ್ದು ಅಂತ ಅವರೇ ಮಾಡಿಕೊಡ್ತಾರೆ. ನೀವು ಕೇಳಲ್ಲ ಬಾಯ್ಬಿಟ್ಟು. ಅದೇ ಇದು ಆ ಫೀಲಿಂಗು. ಯಸುಮಿನೋ ಹಿ ಒತ್ತೋವಾ ಯೋಕು ರಿಯೋ ಸ್ಕುತ್ತೆ ಕುರೆಮಾಸ್. ಎಸ್, ನಾಲ್ಕನೇ ನೀವೇ ಮಾಡಿ. ಎಕಿಡೆ ತೊಮೊದಾಚಿನಿ ಕೊಮಕಾಯಿ ಒಕಾನೆಯೋ ಕಶಿತೆ ಸ್ಟೇಷನಲ್ಲಿ ಫ್ರೆಂಡಿಂದ ದುಡ್ಡನ್ನು, ಕೊಮಕಾಯಿ ಗೊತ್ತಿಲ್ಲ, ಚಿಲ್ಲರೆ ಕಾಸು ದುಡ್ಡನ್ನು ಲೆಂಡ್ ಮೊರಾಯ್ ಮಾಷ್ ಕಶಿತೆ ಮೊರಾಯ್ ಮಾಸ್ತ. ಎಸ್, ಕಷ್ಟೇ ಮೊರಾಯಿ ಮಸ್ತ. ಎಸ್, ಕಷ್ಟೇ ಮೊರಾಯಿ ಮಸ್ತ. ಲೆಂಡ್ ಮಾಡಿಸ್ಕೊಂಡೆ ಅಂದರೆ ಅವ್ರು ನಂಗೆ ಕೊಟ್ಟರು ಅಂತ. ನಾ ಕೇಳಿದೆ, ಅವ್ರು ಕೊಟ್ಟರು. ಕಷ್ಟೇ ಮೊರಾಯಿ ಮಸ್ತ ಯಾರಿಂದ? ತೊಮೋದಾಚಿ ಕರ ಏನನ್ನ ಕೊಮಕಾಯಿ ಒಕಾನೆ ಓ ಎಲ್ಲಿ ಎಕ್ಕಿದೆ. ಎಸ್, ಇಷ್ಟು ಭಾಗಗಳಿದೆ, ಮುಗೀತು. ಓಕೆ, ನೆಕ್ಸ್ಟು ಅಷ್ಟಿದೆಯಾ? ನೆಕ್ಸ್ಟ್ ಹೈ ಸುಮನ್ ಸರ್. मेरा सुमिमसेन ಶಿವೋ ತೊತ್ತೆ ಕುದಸಾಯ್ ವತಾಶಿ ಐದು ದೋಜೋ. ಹಾಂ, ಸುಮಿಮಸೇನ್ ಸಾಲ್ಟನ್ನು ಕೊಡ್ರಿ, ತಗೊಳ್ಳಿ. ವತಾಶಿ ಮೇರಾ ಸಾನ್ನೆ ಶಿವೋ ತೊತ್ತೆ ಅಗೆಮಸ್ತ. ಹಾಂ, ಅರ್ಥ ಆಯ್ತಾ ಇದು ಯಾವ ಥರ ಅಂತ? ಹಾಂ, ಯಾಕೆ ಅಗೆ ಮಸ್ತ ಬಂತು? ನಾನು ಇಸ್ಕೊಂಡೆ. ಇಲ್ಲ ನಾನು ಕೊಟ್ಟೆ. ಹಾಂ, ನೀವು ಮಾಡಿಕೊಟ್ರಿ, ನೀವು ಮಾಡಿಕೊಟ್ಟಿಲ್ಲ, ಅವ್ರು ನಿಮಗೆ ಕೇಳಿದ್ರು. ಏನು ಕೇಳಿದ್ರು? ಹಾಂ, ಮೀರಾಸಾನು ಮತ್ತು ನೀವು ಟೇಬಲಲ್ಲಿ ಕೂತಿದ್ದೀರಾ, ಟೇಬಲ್ ಮೇಲೆ ಸಾಲ್ಟ್ ಇದೆ, ಅವ್ರಿಗೆ ಕೈ ಸಿಗ್ತಿಲ್ಲ, ಎಡಗ್ತಿಲ್ಲ ಅವ್ರ ಕೈಗೆ. ಅದಕ್ಕೆ ಅವರು ತಕ್ಕೊಡಿ ಅಂತಾರೆ, ಅದನ್ನು ಕೊಡಿ ಅಂತಾರೆ. ಅವಾಗ ನೀವು ಕೊಡ್ತೀರಾ. ಸೊ ಅವಾಗ ಅರ್ಥ ಏನು?
ನಾನು ಅವರಿಗೆ ಇದನ್ನು ಮಾಡಿಕೊಟ್ಟೆ. ಆಯ್ತು ಸರ್. ಇದು ಕರೆಕ್ಟಾ ತಪ್ಪು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹಾಂ ಕರೆಕ್ಟ್ ಅದು. ಹಾಂ ಎಸ್. ನೆಕ್ಸ್ಟು ಓಕೆ ಇದು ಎಷ್ಟಿದೆ? 3 ಇದೆಯಾ? 3 ಜನಕ್ಕೆ 3. ಇದು ಗೊತ್ತಾಗತ್ತೆ ಎಷ್ಟು ಜನ ಅರ್ಥ ಆಗಿದೆ ಅಂತ. ನೀವೇ ಮಾಡಿ. ಹಾಂ गुप्ता हा कोमाकाई उकाने का नहीं. ओके. वताशी गुप्ता सान कोनो तेरेवन कादो वो सुकते कुदसाई. हाँ. गुप्ता सुमिमासेन. हाँ. ओके. 私はグプタさんにテレフォンカードを貸してあげました。ಸರಿನೋ ತಪ್ಪು? ಓಕೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಸಿಚುಯೇಷನ್ ಏನು ಅಂತ. ಗುಪ್ತಾ ಓಕೆ ನೀವು ಮಾಡಿ, ನಾನು ಯೋಚನೆ ಮಾಡ್ತೀನಿ ಅಂತ. ಗುಪ್ತಾ ಅವರು ಹಾಂ ಗೊತ್ತಾಯ್ತಾ? ಸರಿನೋ ತಪ್ಪು? ಓಕೆ. ಸೊ ಅದೇ ಮಾಡಿಕೊಟ್ರೋ ಇಲ್ಲೇನು ಕೀ ಪಾಯಿಂಟ್ ಏನು ಅಂದರೆ ಮಾಡಿಕೊಡೋದು ಮಾಡಿಸ್ಕೊಳೋದು ತಪ್ಪಾ? ಓಕೆ, ಯಾಕೆ? ಓಕೆ ನೋಡಿ, ಓಕೆ ನೀವು ತಪ್ಪು ಅಂತೀರಾ? ನೋಡೋಣ ಒಂದ್ಸಲ ಬನ್ನಿ. ಗುಪ್ತಾ ಇರ್ತಾರೆ, ಅವ್ರೇನಂತಾರೆ ಕೊಮಕಾಯೋ ಕನೆಗ ನಾಯಿ. ಅಯ್ಯೋ ಏನೋ ಚಿಲ್ಲರೆ ದುಡ್ಡಿಲ್ಲ, ಚಿಲ್ಲರೆ ಕಾಸಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಗುಪ್ತಾ ಸಾನ್ ಕೊನೋ ತೆರೆ ಹೋಂ ಕಾದೋ ಕತ್ತೆ ಕೊದ ಸಾಯ್, ಈ ಟೆಲಿಫೋನ್ ಕಾರ್ಡು ಅನ್ನು ಬಳಸಿ ಅಂತ ಅಂದರು. ಆಮೇಲೆ ಗುಪ್ತಾ ಸಾನ್ ಸುಯಿಮಸೇನ್ ಅಂತಂದ. ಅದಕ್ಕೆ ಇವರು ವತಾಶಿವ ನಾನು ಇವರಿಗೆ ಇದನ್ನು ಮಾಡಿಕೊಟ್ಟೆ ಕಷ್ಟಕ್ಕೋಸ್. ಇದು ಕರೆಕ್ಟ್ ಅಲ್ವಾ? ಹಾಂ, ನಾನು ಇವರಿಗೆ ಲೆಂಡ್ ಮಾಡಿದೆ ನನ್ನ ಹತ್ರ ಇರೋ ಟೆಲಿಫೋನ್ ಕಾರ್ಡ್ನ. ನಾನು ಇವರಿಗೆ ಎಸ್. ಈಗ ಸೆಕೆಂಡು ಯಾರು ರಘು ಸನ್ ಇದ್ದಾರಾ? ಹಾಂ ಮಾಡಿ. ಓಕೆ, ಇದು ನಾವು ಮೂರು ಜನ, ನೀವು 3 ಜನನೂ ಮಾಡಿ. ಫಸ್ಟ್ ರಘು ಸನ್. ಹಾಂ ಇಷ್ಟು ಒಂದು ವರ್ಡ್ ದೇಶೋ. ಒಮೋಯ್ ದೇಶೋ. ಹಾಂ ಮುಚಿಮ ಶೋಕ. ಹಾಂ ಅರಿಗತೋ ಗುಜಾಯಿಮಸ್. ಹಾಂ ಏನು ಅಂದರೆ ಅದೇ ಭಾರ ಇದೆ ಅಲ್ವಾ, ಹಿಡ್ಕೊಂಡ್ಲಾ? ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದಕ್ಕೆ ಇಲ್ಲಿ ಏನಾಯಿತು ಇಬ್ಬರ ಮಧ್ಯೆ ವಹಿವಾಟು ಹೇಳಿ. ವತಾಶಿನು ನಿಮ್ಮಚ್ಚುವು ಮತ್ತೆ ಕುರೆಮಸ್ತ. ಎಸ್, ಏನಂತೆ ಇವರು ವತಾಶಿವ ಹಾಂ ಇವರು ನನ್ನ ಲಗೇಜನ್ನು ಏನು ಮಾಡಿದ್ರು? ಹಿಡ್ಕೊಂಡ್ರು ಅಂತ. ಸೊ ಈಗ ಸರಿನಾ ತಪ್ಪು ಹೇಳಬೇಕು? ಓಕೆ, ನೀವು ಕರೆಕ್ಟ್ ಅಂತೀರಾ. ಚೈತ್ರ ಸನ್ ನೀವು ತಪ್ಪು ಅಂತೀರಾ. ಸುಮನ್ ಸನ್ ಸರಿನಾ ತಪ್ಪ? ಕರೆಕ್ಟ್ ಇದು. ಅವ್ರು ಮಾಡಿಕೊಟ್ರು. ಇಲ್ಲ ಯಾರು ಕೇಳಿಲ್ಲ, ನಾನು ಕೇಳಲ್ಲ. ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ ಆಯಿತಾ. ಇವರು ಒತ್ತಕೋನೋ ಇತ್ತು. ಹುಡುಗ ನೋಡ್ತಾನೆ, ಅಯ್ಯೋ ಭಾರ ಇದೆ ಅಂತ ಅನಿಸುತ್ತೆ. ಕೇಳ್ತಾನೆ, ಭಾರ ಇದೆ ಅಲ್ವಾ, ಹಿಡ್ಕೊಂಡ್ಲಾ ಅಂತ ಬಂತಲ್ಲ ಇಲ್ಲೇ. ನಾನೇನು ಕೇಳಿಲ್ಲ. ಹಾಂ ಭಾರ ಇದೆ ಅಲ್ವಾ, ಹಿಡ್ಕೊಂಡ್ಲಾ ಅವನಿಗೆ ಅನಿಸ್ತು, ಅವನು ಮಾಡಿಕೊಟ್ಟ ನನಗೆ. ಎಸ್,
ಓಕೆ ಅದೇ ಸ್ವಲ್ಪ ಹುಷಾರು. ಹೈ. ನೆಕ್ಸ್ಟು ಇದನ್ನು ಅಷ್ಟೇ 3 ಜನ ಮಾಡಿ. ಫಸ್ಟ್ ಚೇತರ್ಸನ್. ಎರೆಬೇತಾದೆ ಹಾಂ ಮಿರಾಸಾನ್ ಹಾಂ ಸುಮಿಮಸೆನ್ ರೊಕ್ಕಾಯ್ ಒನೆಗಾಶಿಮಾಸ್ ಹಾಂ ವತಾಶಿ ಹಾಯ್ ವತಾಶಿವ ಮಿರಸಾನಿ ಎರಬೇತಾನೋ ಬಟನ್ ಓ ಒಶಿತೆ ಮೊರೆ ಮಾಸ್ತಾ. ಇದು ಟ್ರಿಕ್ಕಿ ಆಗಿದೆ. ಸರಿನಾ ತಪ್ಪು ಹೇಳಿ. ಹಾಂ 6ನೇ ಫ್ಲೋರ್ ಪ್ಲೀಸ್. ಆಮೇಲೆ ನಾನು ಎಸ್ ಅಂತೀನಿ. ಹಾಂ ಸ್ಟೇಟ್ಮೆಂಟ್ ಇದು ಭಾಳ ಟ್ರಿಕ್ಕಿ ಆಗಿದೆ. ಮಿರಾಸಾನ್ನಿಂದ ನಾನು ಎಲಿವೇಟರ್ದು ಬಟನ್ ಅನ್ನು ತಿಳಿಸ್ಕೊಂಡೆ. ಹಾಂ ಒಶಿಮಾಸ್ ಒತ್ತಿಸ್ಕೊಂಡೆ. ಹಾಂ ಸೊ ಸರಿನಾ ತಪ್ಪ? ತಿಳಿಸ್ಕೊಂಡೆ ಅಲ್ಲ ಅಲ್ಲಲ್ಲ ಒಶಿಮಾಸ್ ಬಟನ್ನ ನೀವು ತಿಳಿಸ್ಕೊಂತೀರಾ? ಹಾಂ ಬಟನ್ನ ಏನು ಮಾಡ್ತೀರಾ? ಒತ್ತೀರಾ? ಬಟನ್ ಪ್ರೆಸ್ ಮಾಡಿಸ್ಕೊಂಡೆ. ಹಾಂ ಅಂದ್ರೆ ಮಿರಸಾನ್ ಅವರು ಬಟನ್ ಪ್ರೆಸ್ ಮಾಡಿದ್ರು, ಅಲ್ಲ ಅವ್ರ ಕಡೆಯಿಂದ ಪ್ರೆಸ್ ಮಾಡಿಸ್ಕೊಂಡೆ. ಹಾಂ ಇಲ್ಲಿ ಸರಿನಾ ತಪ್ಪ? ಭಾಳ ಟ್ರಿಕ್ಕಿ ಆಗಿದೆ ಇದು. ಓಕೆ, ನೀವು ಯೋಚನೆ ಮಾಡ್ತಾಯಿರಿ. ನೆಕ್ಸ್ಟ್ ರಘು ಸರ್. ಓಕೆ, ನೀವು ಕರೆಕ್ಟ್ ಅಂತೀರಾ ರಘು ಸರ್. ನಮ್ಮ ಇವರು ಸುಮನ್ ಸರ್. ನಂಗೂ ಸರಿ ಅನ್ಸುತ್ತೆ ಸೆನ್ಸೆ. ಸುಮನ್ ಸರ್ ತಪ್ಪು ಸರ್. ತಪ್ಪು. ಕರೆಕ್ಟ್. ಯಾಕೆ ಹೇಳಿ? ಶಿವ ನಾನು ಒತ್ಕೊಂಡಿಲ್ಲ ಸರ್. ಮಿರಸನ್ ನಾನು ಒತ್ತೀನಿ. ಹಾಂ ನೀವು ಒತ್ತದು. ಎಸ್ ಎಕ್ಸಾಕ್ಟ್ಲಿ. ಅಂತ ಸ್ವೀಕರಿಸಿದೆ ಅಂತ ನಂಬರು ಹಾಂ ಇಲ್ಲಿ ಕೊನೆಯಲ್ಲಿ ಮುರಾಯ್ ಮಸ್ತಾ ಅಂತ ಹೇಳೋಲ್ಲ. ಮುರಾಯ್ ಮಸ್ತಾ ಅಂತ ಸ್ವೀಕರಿಸಿದ್ರು. ಹಾಂ ಅದೇ ಸ್ವೀಕರಿಸಿದ್ರು. ಯಾರು ಮಾಡಿದ್ರು? ಯಾರು ಸ್ವೀಕರಿಸಿದ್ರು? ಮೀರಾ ಅವರು. ನಾನು ಸ್ವೀಕರಿಸಿದೆ. ಇಲ್ಲ, ನೀವು ಒತ್ತಿದ್ದು. ಮಿರಸನ್ ಕೇಳಿದ್ದು ಹಾಂ 6ನೇ ಫ್ಲೋರ್ ಬಟನ್ ಒತ್ತಿ ಅಂತ. ಹಾಂ ನೀವು ಮಾಡಿಕೊಟ್ರಿ. ಸಿತೆ ಹಾಗೆ ಮಸ್ತಾ ನೀವು. ಆದ್ರೆ ನಾನು ಮಿರಾಸನ್ ಅಂತ ತಡೆ ಒಬ್ರೊಬ್ರು ಮಾತಾಡಿ. ಫಸ್ಟ್ ರಘು ಸರ್. ಹಾಂ ಓಕೆ ಸರ್. ಅದೇ ಮಿರಾಸನ್ 6ನೇ ಫ್ಲೋರ್ ಅಂತ ಹೇಳಿದ್ರು. ನಾನು ಉದ್ದೇಶಿಸಿದೆ. ನೀವು ಬಟನ್ ಒತ್ತಿದ್ರಿ. ಹಾಂ ನೀವು ಮಾಡಿಕೊಟ್ರಿ ಕೆಲಸ ಅವರಿಗೆ. ಅದೇ ಅದು ಬಟನ್. ಓಕೆ ಬಟನ್. ಹಾಂ ಸೊ ಅವಾಗ ಇಲ್ಲಿ ಏನಾಗುತ್ತೆ, ಮೊರಾಯ್ ಮಸ್ತಾ ಬದಲು ಹಾಗೆ ಮಸ್ತಾ ಅಂತ ಬಂದಿದ್ರೆ ಸರಿ ಇರ್ತಿತ್ತು. ಒಂದು ಶಿತೆ ಅಷ್ಟೇ ಹಾಗೆ ಮಸ್ತಾ ಹಾಗೆ ಮಸ್ತಾ ಮಾಡಿಕೊಟ್ಟೆ, ನಾನು ಮಾಡಿಕೊಟ್ಟೆ. ಹಾಂ ಇದೆ. ಈಗ ಇವರು ಯಾರು? ಚೈತ್ರ ಸರ್, ನಿಮ್ಮ ಡೌಟು? ಇದು ನಾನ್ ಸ್ವೀಕರಿಸಿದೆ ಅಂತ ನಾನು ಮಾಡಿಕೊಟ್ಟೆ. ಅದೇ ಹಾಗೆ ಮಾಸ್ತಾ ಬರ್ಬೇಕಿತ್ತಲ್ಲ ಸೆನ್ಸೆ. ಹಾಂ ಹಾಗೆ ಮಸ್ತಾ ಬಂದಿದ್ರೆ ಸರಿ ಆಗಿರೋದು. ನೀವು ಮಾಡಿಕೊಟ್ರೆ. ಹ್ಞೂ ನೀವು ಸ್ವೀಕರಿಸಿದ್ರಾ? ಇಲ್ಲ. ಸೊ ತಪ್ಪು. ಓಕೆನಾ? ಅವ್ರ ಕಡೆಯಿಂದ ನಾನು ಸ್ವೀಕರಿಸಿದೆ. ತಪ್ಪು. ಒಂದು ಹಿಂಗಾಗಬೇಕು, ಇಲ್ಲಾಂದರೆ ಇಲ್ಲಿ ಮೀರಾಸನ್ ಅಂತ ಬರಬೇಕು. ಟ್ರಿಕ್ಕಿ. ಹಾಂ ಅಷ್ಟೇ ನೋಡಿ. ಓಕೆನಾ? ಮುಂದೋಗುವ. ನೆಕ್ಸ್ಟ್ ಯಾವುದಿದು? ಓಕೆ, ಇದನ್ನು ಟ್ರಿಕ್ಕಿ ಆಗಿದೆ. ಬನ್ನಿ ಮಾಡೋಣ. ಇದನ್ನು ಯಾರು ಮಾಡೋದು? ಚಿತ್ರ ಸರ್ ನೀವೇ ಮಾಡಿ ಫಸ್ಟ್ 3. ವತಾಶಿವ ಮಿರಾಸಾನಿ ಚೊಕೊರೆತ್ತೋ ಓ ಹಾಗೆ ಮಾಸ್ತಾ. ನಾನು ಮಿರಾಸಾನ್ ಅವ್ರಿಗೆ ಚಾಕ್ಲೇಟ್ ಅನ್ನು ಕೊಟ್ಟೆ. ಹಾಂ ನೆಕ್ಸ್ಟ್ ನೀವೇ. ಚಿಚಿವ ತಾಂಚೋಬಿನಿ ತೊಕೆಯಿ ಓ ಕುರೆ ಮಾಸ್ತಾ. ತೊಕೆಯಿ ನೀ ಕುರೆ ಮಾಸ್ತಾ ಅಲ್ಲ, ತೊಕೆಯಿ ಓ ಕುರೆ ಮಾಸ್ತಾ. ಓನೋ ನೀನಾ? ತೊಕೆಯಿ ಕನ್ನಡದಿಂದ ಬನ್ನಿ, ಗೊತ್ತಾಗುತ್ತೆ. ವಾಚ್ ಅನ್ನು ತಗೊಂಡೆ, ಅವ್ರ ಕಡೆಯಿಂದ ಸ್ವೀಕರಿಸಿದೆ. ಹಾಂ ಕುರೇಮಸ್ ಅಂತ ಕೊಟ್ಟರು. ಕುರೇಮಸ್ ಅವ್ರ ಕಡೆಯಿಂದ ತಗೊಂಡೆ. ಅವ್ರು ಕೊಟ್ಟರು. ಅವರು ಇದನ್ನು ಕೊಟ್ಟರು. ಅಮ್ಮ ಬರ್ಡೇಗೆ ವಾಚ್ ಅನ್ನು ಕೊಟ್ಟರು. ಹಾಂ ಸೊ ಓ ಅಪ್ಪ. ಎರಡು ನೀವು ಮಾಡಿ. ಸಾರಿ ಅಪ್ಪ. ದಾರೆ ಡ್ಯಾಶ್ ಹಿಕ್ಕೋಶಿಯೋ
ತೆತ್ಸುದತ್ತೆ ಕುರೆಮಾಸ್ತಾಕ ಕುರೆಮಾಸ್ಕ ಹಾಂ ನಿಧಾನಕ್ಕೆ ಓದಿ. ಕರಿನಸಾನ್ ಡ್ಯಾಶ್ ತೆತ್ಸುದತ್ತೆ ಕುರೆಮಾಸ್ ಹಾಂ ಯಾರು ಡ್ಯಾಶ್ ಶಿಫ್ಟಿಂಗ್ ಅನ್ನು ಹೆಲ್ಪ್ ಮಾಡಿದ್ರು. ಯಾರು ಶಿಫ್ಟಿಂಗ್ ಹೆಲ್ಪ್ ಮಾಡಿದ್ರು? ಹೆಲ್ಪ್ ಮಾಡಿಕೊಟ್ರು. ಹೆಲ್ಪ್ ಮಾಡಿಕೊಟ್ರು. ದಾರೇಗ ಎಸ್ ದಾರೇಗ ದಾರೆಗ ಎಸ್. ಯಾರು ಇದನ್ನು ಮಾಡಿಕೊಟ್ರು? ಯಾರಂತೆ? ಎಸ್ ದಾರೆಗ ಕರೀನಾ ಸಾಂಗ ತೆತ್ಸುದತ್ತೆ ಕುರೆಮಸ್ ಅವರು ಮಾಡಿಕೊಡ್ತಾರೆ. ಯಾರು ಮಾಡಿಕೊಡ್ತಾರೆ? ಇವ್ರು ಮಾಡಿಕೊಡ್ತಾರೆ. ಸೂಪರ್. ನೆಕ್ಸ್ಟು ಯಾರೋ ಇವರು ರಘುಸಾನ್ ಮೂರನೇದು. ವತಶಿವ ಯಮದಾಸಾನ್ ಡ್ಯಾಶ್ ಎಕಿಮದೆ ಒಕ್ಕುತ್ತೆ ಮುರಾಯಿ ಮಸ್ತಾಕ್. ಹಾಂ ಇದನ್ನು ಓಕೆ, ಇಲ್ಲಿ ತನಕ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಹಾಂ ಎಕಿಮದೆ ಒಕ್ಕುತ್ತೆ ಅಂದರೆ ಸ್ಟೇಷನ್ ಹತ್ರ ಅಲ್ಲ, ಸ್ಟೇಷನ್ ತನಕ ಮಾದೆ. ಸ್ಟೇಷನ್ ತನಕ ಒಕ್ಕುತ್ತೆ ಅಂದರೆ ಇಲ್ಪಲ್ವ ಸಂಜೆ ಒಕ್ಕುತ್ತೆ ಅಂದರೆ ಒಕುರಿ ಮಸ್ ಕಳಿಸ್ಕೊಡ್ತೀನಿ. ಇಲ್ಲಿ ಒಕ್ಕುತ್ತೆ ಕಳಿಸ್ಕೊಂಡೆ. ಯಾರು? ನಾನು. ಈಗ ಏನಿದು? ಕಳಿಸ್ಕೊಂಡೆ, ಸ್ವೀಕರಿಸ್ದೆ. ಮಿರಾಸಾನಿ. ಎಸ್ ಮಿರಾಸಾನಿ ಇವರಿಂದ. ಎಸ್ ವತಾಶಿವ ಅದೇ ಅವರು ಅದೇ ನಾನು ಅವ್ರಿಗೆ ಕೇಳಿದೆ ಬಾಯ್ಬಿಟ್ಟು ಅಲ್ಲಿ ತನಕ ಸ್ಟೇಷನ್ ತನಕ ಕಳಿಸ್ಕೊಡಿ ನನ್ನ ಅಂತ. ಎಸ್ ವತಾಶಿವ ಯಮದಾಸಾನಿ ಇಕಿಮಾದೆ ಒಕ್ಕುತ್ತೆ ಮೊರಾಯಿ ಮಸ್ತ. ಎಸ್ ನಾಲ್ಕನೇದು ಸುಮನ್ ಸರ್. ವತಶಿವ ಕರೇನಿ ರಿಯೋಕೋನೋ ಓನ್ ಓ ಒಕ್ಕುತ್ತೆ ಅಗೆಮಷ್ಟ. ಎಸ್ ನೀ ಬರುತ್ತೆ. ಯಾಕಂದರೆ ಇಲ್ಲಿ ಅಗೆ ಮಸ್ತ ಇದೆ. ಕೊಟ್ಟೆ ಯಾರಿಗೆ? ಇವನಿಗೆ. ಏನನ್ನ? ನಾನು ಅವರಿಗೆ ಟ್ರಿಪ್ನ ಬುಕ್ಕನ್ನು ಕಳಿಸ್ಕೊಟ್ರು. ಕಳಿಸ್ಕೊಟ್ಟೆ. ಅಲ್ಲ ಸಾರಿ, ನನ್ನ ಬಗ್ಗೆ ಮಾತಾಡ್ತಿದ್ದಲ್ವಾ? ಹಾಂ ನಾನು ಕಳಿಸ್ಕೊಟ್ಟೆ. ಎಸ್ ವತಾಶಿವ. ಸುಗೋಯ್ಸು. ಏನೋ ಡೌಟ್ ಇದೆಯಾ?